ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಏಪ್ರಿಲ್ ತಿಂಗಳಿನ ಕನ್ಯಾ ರಾಶಿಯವರ ಸಂಪೂರ್ಣವಾದಂತ ಮಾಸ ಭವಿಷ್ಯ ಅಂದ್ರೆ ಕನ್ಯಾ ರಾಶಿಯವರಿಗೆ ಈ ತಿಂಗಳು ನೀವು ಮಾಡಿದಂತ ಪರಿಶ್ರಮ ಈ ತಿಂಗಳು ಯಾವ ರೀತಿ ಫಲ ಕೊಡಲಿದೆ, ನಿಮ್ಮ ಜೀವನದಲ್ಲಿ ಇರುವಂತ ಅಡಚಣೆಗಳು ಹೇಗೆ ದೂರವಾಗುತ್ತೆ, ಇದರ ಸಂಪೂರ್ಣವಾದ ಮಾಹಿತಿ ತಿಳಿದುಕೊಳ್ಳಲು ಈ ವಿಡಿಯೋ ಕಳೆದುಕೊಳ್ಳುವ ಮೊದಲು ಈ ವಿಡಿಯೋ ಸೇವ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ. ನೋಡಿ, ಕನ್ಯಾ ರಾಶಿಯವರು ಪರಿಶ್ರಮ ಮತ್ತು ಶಿಸ್ತನ್ನ ಅರಿತುಕೊಳ್ಳುವಂತ ವ್ಯಕ್ತಿಗಳು. ಆದರೆ ಕೆಲವೊಮ್ಮೆ ಹೆಚ್ಚು ಚಿಂತನೆ ನಿಮ್ಮನ್ನೇ ತಡೆಯುತ್ತೆ. ಈ ತಿಂಗಳು ನಿಮ್ಮ ಶ್ರಮದ ಮೌಲ್ಯ ಯಾವ ರೀತಿ ಇದೆ ಅನ್ನುವಂಥದ್ದು ಗೊತ್ತಾಗುವಂತ ಸಮಯ ಬಂದಿದೆ. ಹಾಗಾದ್ರೆ ಈ ತಿಂಗಳಲ್ಲಿ ಗುರು ನಿಮಗೆ 7ನೇ ಮನೆಯಿಂದ 8ನೇ ಮನೆಗೆ ಸಂಚಾರವನ್ನು ಮಾಡುವುದರಿಂದ ಇದರಿಂದ ಕೆಲವು ಬದಲಾವಣೆಗಳು ನಿಧಾನವಾಗಿ ಕಾಣಬಹುದು. ನೀವು ತೆಗೆದುಕೊಳ್ಳುವಂತ ನಿರ್ಧಾರಗಳಲ್ಲಿ ಸ್ವಲ್ಪ ಜಾಗ್ರತೆ ಅವಶ್ಯಕತೆ ಆಗಿರುತ್ತೆ. ಇನ್ನು ಶುಕ್ರ 1ನೇ ಮನೆಯಿಂದ 2ನೇ ಮನೆಗೆ ಪ್ರವೇಶವನ್ನು ಮಾಡುವುದರಿಂದ ಹಣದ ಸ್ಥಿತಿಯಲ್ಲಿ ಸ್ವಲ್ಪ ಸುಧಾರಣೆಯನ್ನ ಕಾಣಬಹುದು. ಜೊತೆಗೆ ರಾಹು 6ನೇ ಮನೆಯಲ್ಲಿ ಇರುವುದರಿಂದ ಶತ್ರುಗಳು ಮತ್ತು ಅಡಚಣೆಗಳು ಕಡಿಮೆಯಾಗುವಂತ ಸೂಚನೆ ಇದೆ. ಇನ್ನು ಕೆಲಸದ ವಿಷಯದಲ್ಲಿ ನಿಧಾನವಾಗಿ ಯಶಸ್ಸನ್ನ ಕಾಣಬಹುದು. ನೀವು ಮಾಡಿದಂತ ಒಂದು ಪ್ರಯತ್ನಕ್ಕೆ ಫಲ ಈ ತಿಂಗಳಿನಲ್ಲಿ ಕಾಣಬಹುದು. ಹಣದ ವಿಷಯದಲ್ಲಿ ಸ್ಥಿರತೆಗಳು ಉಂಟಾಗುತ್ತದೆ. ಆದರೆ ಹೆಚ್ಚು ಖರ್ಚು ನೀವು ಅನವಶ್ಯಕವಾಗಿ ಖರ್ಚು ಮಾಡುವಂಥದ್ದು ಈ ತಿಂಗಳಿನಲ್ಲಿ ನಿಧಾನವಾಗಿ ಅದನ್ನ ಕಮ್ಮಿ ಮಾಡಬೇಕಾಗುತ್ತೆ. ಆರೋಗ್ಯದ ಕಡೆ ಗಮನ ಕೊಡುವಂಥದ್ದು ಮುಖ್ಯ. ಸ್ವಲ್ಪ ಸುಸ್ತಾಗುವಂಥದ್ದು, ಆಯಾಸ ಆಗುವಂಥದ್ದು, ಈ ರೀತಿ ಸಮಸ್ಯೆಗಳು ಎದುರಾಗುತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಇನ್ನು ಪ್ರತಿ ಬುಧವಾರ ವಿಷ್ಣುವಿಗೆ ತುಳಸಿ ಅರ್ಪಿಸಿ ಅಥವಾ ವಿಷ್ಣು ಸಹಸ್ರನಾಮವನ್ನ ಜಪ ಮಾಡಿ. ಕನ್ಯಾ ರಾಶಿಯವರಿಗೆ ಈ ತಿಂಗಳು ಶ್ರಮದ ಫಲ ಸಿಗುವಂತ ಕಾಲ ಬಂದಿದೆ. ಹಾಗಾದ್ರೆ ಸಹನೆ ಮತ್ತು ತಾಳ್ಮೆ ಇಟ್ಟುಕೊಂಡರೆ ಮಾತ್ರ ಇವೆಲ್ಲವೂ ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಇನ್ನು ವೀಕ್ಷಕರೇ, ಈ ರಾಶಿಯ ಬಗ್ಗೆ ಇನ್ನಷ್ಟು ಸಂಪೂರ್ಣವಾದ ಮಾಹಿತಿ ತಿಳಿದುಕೊಳ್ಳಲು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಯೂಟ್ಯೂಬ್ ಚಾನೆಲ್ ಲಿಂಕ್ ಹಾಕಿರ್ತೇವೆ. ಅದರಲ್ಲೂ ಕೂಡ ನೀವು ಸಂಪೂರ್ಣವಾದಂತಹ ಮಾಹಿತಿಗಳನ್ನ ತಿಳಿದುಕೊಳ್ಳಬಹುದು. ಇನ್ನು ನಿಮ್ಮ ವೈಯಕ್ತಿಕ ಜಾತಕದ ಪರಿಶೀಲನೆಗಾಗಿ ಮತ್ತು ನಿಮ್ಮ ರಾಶಿಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ನಲ್ಲಿ ಕಾಣ್ತಾ ಇರುವಂತಹ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ.